ದೇವೇಗೌಡರ ಕುಟುಂಬಕ್ಕೆ ಟಾರ್ಗೆಟ್ ಮಾಡಿರೋದು ನಿಜವಾಗಿ ಬಿಜೆಪಿ. ಜನತಾದಳದ ಓಟು ದಕ್ಷಿಣ ಕರ್ನಾಟಕದಲ್ಲಿ ಬೇಕಾದಾಗ ಏನು ಸ್ಟೇಜ್ ಮೇಲೆ ಈ ಒಬ್ಬರನ್ನ ಒಬ್ಬರು ಆಲಿಂಗನ ಮಾಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಕುವ ಪ್ರತಿಯೊಂದು ಓಟು ಮೋದಿಗೆ ಸೇರಿದ ಓಟು ಅಂತ ಪ್ರಚಾರ ಮಾಡಿ ಎಲ್ಲೆಲ್ಲಿ ಇವನಿಗೆ ಜನತಾದಳದ ಓಟು ಬೇಕಾಗಿತ್ತು ಅದನ್ನೆಲ್ಲ ಒಂದೊಂದು ಓಟು ಜನತಾದಳದ್ದು ಬಿಜೆಪಿಗೆ ಹಾಕಿಸ್ಕೊಂಡ್ರು. ಆದ್ರೆ ಅವರಿಗೆ ಪ್ರಜ್ವಲ್ ರೇವಣ್ಣವನ್ನ ಸೋಲಿಸಬೇಕಾಗಿತ್ತು. ಅದಕ್ಕೆ ಏನ್ ಮಾಡಿದ್ರು, 2 ದಿನ ಮೊದಲು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋವನ್ನ ಬಿಜೆಪಿನವರೇ ರಿಲೀಸ್ ಮಾಡಿದ್ರು. ದೇವರಾಜ್ ಗೌಡ ಬಿಜೆಪಿಯ ಕ್ಯಾಂಡಿಡೇಟ್, ಅವ್ರ ಹತ್ರ ಮಾತ್ರ ಇತ್ತು ಈ ವಿಡಿಯೋ, ಅವರೇ ರಿಲೀಸ್ ಮಾಡಿದ್ರು ಇದಕ್ಕೆಲ್ಲ ಸೂತ್ರಧಾರರು ಬಿಜೆಪಿ ನಾಯಕರೇ. ಸೊ ಆ ವಿಡಿಯೋವನ್ನ 2 ದಿನ ಮೊದಲು ಬಿಡುಗಡೆ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು. ಆದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಜನತಾದಳದ ಓಟುಗಳನ್ನೆಲ್ಲ ಬಿಜೆಪಿ ಅವರು ಹಾಕಿಸ್ಕೊಂಡು ದಕ್ಷಿಣ ಕರ್ನಾಟಕ ಎಲೆಕ್ಷನ್ ಮುಗಿದ ಕೂಡಲೇ ಈಗ ಹೇಳ್ತಾರೆ ಅವ್ರಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ, ಅವ್ರನ್ನ ಜೈಲಿಗೆ ಹಾಕಿ ಅವ್ರನ್ನ ಕೋರ್ಟಿಗೆ ಹಾಕಿ ಅವ್ರನ್ನ ಏನ್ ಬೇಕಾದ್ರೂ ಮಾಡಿ ಅವ್ರಿಗೂ ನಮಗೂ ಯಾವುದು ಸಂಬಂಧ ಇಲ್ಲ ಅಂತ ಇವಾಗ ಬಿಜೆಪಿಯವರು ಆಲ್ರೆಡಿ JDS-ಗೆ ಡೈವರ್ಸ್ ಕೊಡೋದಕ್ಕೆ ಪೀಠಿಕೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾದಾಗ JDS ಓಟ್ ಹಾಕಿಸ್ಕೊಂಡ್ರು, ದೇವೇಗೌಡರನ್ನ ಹೊಗಳಿದ್ರು, ಪ್ರಜ್ವಲ್ ರೇವಣ್ಣನ ಹೊಗಳಿದ್ರು, ಕುಮಾರಸ್ವಾಮಿಯನ್ನ ಹೊಗಳಿದ್ರು, ಓಟ್ಗಳನ್ನ ಹಾಕಿಸ್ಕೊಂಡ್ರು. ಓಟ್ ಹಾಕ್ಕೊಂಡಿದ್ದ ಆದ ತಕ್ಷಣ ಈಗ ಅವ್ರಿಗೂ ಕೂಡ ಸಂಬಂಧ ಕೊಡುವಂತ ಕೆಲಸ ಬಿಜೆಪಿಯವರು ಆರಂಭ ಮಾಡಿದ್ದಾರೆ. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಡಿಸೆಂಬರ್ ತಿಂಗಳಲ್ಲೇ ಇವರ ಪಾರ್ಟಿ ಕ್ಯಾಂಡಿಡೇಟ್ಗಳಿಗೆ ಪತ್ರ ಬರೆದು ಎಲ್ಲಾ ವಿಷಯಗಳು ಇವರು ಗಮನದಲ್ಲೇ ಇಟ್ಟು ಸತ್ಯವನ್ನ ಬಚ್ಚಿಟ್ಟು ಜನತಾದಳದ ಓಟುಗಳಿಗೋಸ್ಕರ, ಇಲ್ಲ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಸೋಲ್ತೇವೆ ನಾವು ಹೀಗಾಗಿವಾಗಿ ಅಂತೇಳಿ ಅವರ ಓಟುಗಳನ್ನ ಆಚರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರನ್ನ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಿಕೊಂಡು ಕುಮಾರಸ್ವಾಮಿಯನ್ನ ಕರ್ಕೊಂಡು ಬಂದು ಹೊಗಳಿಸ್ಕೊಂಡ್ರು ಪ್ರಧಾನಮಂತ್ರಿಯನ್ನ ಎಲ್ಲಾ ಕಡೆ. ಅವರ ಓಟ್ ಹಾಕೋವರೆಗೂ ಜನತಾದಳದವ್ರು ಬೇಕಾಗಿತ್ತು. ಆದ್ರೆ ಓಟ್ ಹಾಕಿದ ತಕ್ಷಣ ಇವರು ಅವ್ರಿಗೂ ನಮ್ಗೂ ಯಾವುದು ಸಂಬಂಧ ಇಲ್ಲ ಅಂತೇಳಿ ಅವರ ಮೇಲೆ ಜನತಾದಳದ ಜೊತೆಗೆ ಡಿವೋರ್ಸ್ ಪ್ರೊಸೀಡಿಂಗ್ಸ್ ಅನ್ನ ಬಿಜೆಪಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇದು ನಡೀತಾ ಇರುವಂತ ರಾಜಕೀಯ. ಇದು ಬಹುಶಃ ಬಿಜೆಪಿಯವರ ಯೂಸ್ ಅಂಡ್ ಥ್ರೋ ಪಾಲಿಟಿಕ್ಸ್. ಯೂಸ್ ಅಂಡ್ ಥ್ರೋ ಪಾಲಿಟಿಕ್ಸ್ಗೆ ಇನ್ನೊಂದು ಸಾಕ್ಷ್ಯ ಇವತ್ತು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ. ಯಾವ ತರ ಕುಮಾರಸ್ವಾಮಿ ಅವರ ಕುಟುಂಬದವರನ್ನ ಬಳಸ್ಕೊಂಡು ಇವತ್ತು ಬಿಸಾಡಿ ಅವರನ್ನ ಏನ್ ಎಲ್ಲಾ ಬಗ್ಗೆ ಗೊತ್ತಿತ್ತು ಇವ್ರಿಗೆ, ಆವತ್ತೇ ಹೇಳಬೇಕಾಗಿತ್ತು ಇದು ಹೀಗೆ ಅಂತೇಳಿ. ಆದ್ರೆ ಗೊತ್ತಿದ್ದು ಮುಚ್ಚಿಟ್ಕೊಂಡು ಬೇಕಾದಾಗ ಅವ್ರನ್ನ ಪಡೆದುಕೊಂಡು ಇವತ್ತು ಅವ್ರನ್ನ ನಿಮ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ತರ ಇವತ್ತು ಬಿಜೆಪಿ ಅವರು JDS ಅನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಲಾಭ ತಗೊಂಡು ಇವತ್ತು ಲಾಭ ತಗೊಂಡಾದ್ಮೇಲೆ ಅವ್ರನ್ನ ಕಶ್ಮೀರದಲ್ಲಿ ಕೈ ಬಿಡ್ತಾ ಇದ್ದಾರೆ ಅನ್ನುವಂತ ಚಿತ್ರಣ ಇವತ್ತು ಕಣ್ಮುಂದೆ ಬರ್ತಾ ಇದೆ. ಈಗ ಒಂದು ನಿರ್ವಿವಾದವಾದಂತ ವಿಷಯ ಏನು, ಅವರ ಡ್ರೈವರ್ ಹತ್ರ ಇದು ಸಿಕ್ಕಿತ್ತು. ಡ್ರೈವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇದನ್ನ ಆ ಬಿಜೆಪಿ ಕ್ಯಾಂಡಿಡೇಟ್ಗೆ ಮಾತ್ರ ಕೊಟ್ಟಿದ್ದೇನೆ, ಇನ್ಯಾರಿಗೂ ಕೊಟ್ಟಿಲ್ಲ ಅನ್ನೋದನ್ನ ಇಷ್ಟೊಂದು ಇಲ್ಲಿವರೆಗೆ ನಿರ್ವಿವಾದವಾಗಿ ನಾವು ಒಪ್ಕೊಂಡಿರುವಂತ ವಿಷಯ. ಹಾಗಾದ್ರೆ ಮೂಲ ಈ ಚಿತ್ರಣಗಳು ಸಿಕ್ಕಿದ್ದು ಬಿಜೆಪಿ ಲೀಡರ್ಗೆ ಮಾತ್ರ ಅಂತೇಳಿ, ಅವರಿಗೆ ಮಾತ್ರ ಸಿಕ್ಕಿದೆ ಅಂದ್ರೆ ಬೇರೆಯವರಿಂದ ಹೊರಗೆ ಬರಕ್ಕಾಗುತ್ತಾ ಅನ್ನೋದು ಪ್ರಶ್ನೆ. ಇಷ್ಟನ್ನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡೋದು, ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡುವಂತ ನೋಡಿ, ನೀವು ನಾವೆಲ್ಲ ಪ್ರಜ್ಞಾವಂತರಿದ್ದೇವೆ, ನೀವು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. ಇವತ್ತು 100 ಮಹಿಳೆಯರ ಮಾಂಗಲ್ಯ ಹರಣ ಆಯಿತು ಅನ್ನೋದು ಮುಖ್ಯನ, ಎಲ್ಲಿಂದ ವಿಡಿಯೋ ಬಂತು ಅನ್ನೋದು ಮುಖ್ಯನ? ದಯವಿಟ್ಟು ನನಗೆ ಸ್ವಲ್ಪ, ನಾನು ಈ ವಿಷಯವನ್ನು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ತೀನಿ, ನಿಮ್ಗೆ ಗಟ್ಟಿ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ತೀನಿ. ಆದ್ರೆ ಸರಿನೋ ತಪ್ಪು ಅದು ನಿಮ್ಮ ವಿವೇಚನೆಗೆ ಬಿಡ್ತೇನೆ. ಆದ್ರೆ ನಾನು ಇವತ್ತು ನಡೀತಾ ಇರೋ ಚರ್ಚೆಗಳಿಗೆ ನನಗಂತೂ ಬಹಳ ನೋವಾಗಿದೆ, ನನಗೆ ಆಕ್ರೋಶನೂ ಆಗಿದೆ. ಎಲ್ಲಿಂದ ಬಂತು ಅನ್ನೋದು ಬಿಡ್ರಿ, ಆಗಿರೋದು ಸತ್ಯ ಹೌದಾ ಇಲ್ವಾ? ಇವತ್ತು 106 ಮಹಿಳೆಯರ ಮಾಂಗಲ್ಯ ಹರಣ ಆಗಿರೋದು ಸತ್ಯ ಇಲ್ವಾ?
ಇವತ್ತು ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ನನಗೆ ಮನಸ್ಸಿನಲ್ಲಿ ಎದೆ ಹೊಡಿತಾ ಇದೆ. ಯಾಕಂದ್ರೆ ಇವತ್ತು ಸಂತ್ರಸ್ತ ಕುಟುಂಬದವರು, ಅವರು ಸುಮಾರು ಜನ ಮರ್ಯಾದಸ್ಥ ಕುಟುಂಬದವರು, ಎಲ್ಲ ಹಿಂದೂ ಕುಟುಂಬದವರೇ. 100ಕ್ಕೆ 100 ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದ ವರ್ಗದ ಹೆಣ್ಮಕ್ಳಿದ್ದಾರೆ. ಇವತ್ತು ಅವ್ರ ಮನೆಗಳಲ್ಲಿ ಏನಾಗ್ತಾ ಇದೆ ಅಂತ ಊಹೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾರಾದ್ರೂ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಮನೆಗಳಲ್ಲಿ ಮಕ್ಕಳು ಇದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಗಂಡ ಹೆಂಡತಿ ಇದ್ದಾರೆ, ಅವರ ಎಲ್ಲರ ಮನೆಯನ್ನ ಹಾಳು ಮಾಡಿದಾರಲ್ಲ ಇವತ್ತು. ಯಾರು ಮಾಡಿದ್ರು? ಇದು ಸತ್ಯ ಹೌದಾ ಅಲ್ಲವಾ? ಇದು ಚರ್ಚೆ ಆಗ್ಬೇಕು. ಬಿಟ್ರೆ ಎಲ್ಲಿಂದ ಬಂತು ಅನ್ನೋದು ನನ್ನ ದೃಷ್ಟಿಯಲ್ಲಿ ಪ್ರಮುಖವಾದಂತ ಚರ್ಚೆ ವಿಷಯ ಅಲ್ಲ. ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನನಗೆ ಇರುವ ಅಲ್ಪ ಅನುಭವ ಸಾರ್ವಜನಿಕ ಜೀವನದಲ್ಲೂ ಇದ್ದೇನೆ. ಅಲ್ಲಿ ಇಲ್ಲಿ ನಾನು ಕೂಡ ಒಂದು 4 ದೇಶ ಓಡಾಡಿದ್ದೇನೆ. ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇನ್ ದ ವರ್ಲ್ಡ್ ಸೆಕ್ಷುವಲ್, ಇದು ಲೈಂಗಿಕ ಹಗರಣ ಅಲ್ಲ. ದಯವಿಟ್ಟು ನಾನು ಇದನ್ನ ಪದೇ ಪದೇ ಸ್ಪಷ್ಟ ಮಾಡಿದ್ರು ಕೆಲವು ಮಾಧ್ಯಮಗಳು ಸೆಕ್ಸ್ ಸ್ಕ್ಯಾಮ್, ಲೈಂಗಿಕ ಹಗರಣ ಅಂತ ಹೇಳ್ತಾ ಇದ್ದಾರೆ. ಇದು ಲೈಂಗಿಕ ಹಗರಣ ಅಲ್ಲ. ಇವರ ಕೈನಲ್ಲಿ ಇರ್ತಕ್ಕಂಥ ಅಧಿಕಾರ ಒಬ್ಬ ಮಾಜಿ ಪ್ರಧಾನಿಗಳ ಮೊಮ್ಮಗ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ, ಒಬ್ಬ ಮಂತ್ರಿಯ ಮಗ, ಸಂಸದರಾಗಿರ್ತಕ್ಕಂಥವರು ತಮ್ಮ ಕೈಯಲ್ಲಿರುವ ಅಧಿಕಾರವನ್ನ ದುರುಪಯೋಗ ಮಾಡಿ, ಆ ಅಧಿಕಾರವನ್ನ ಅಮಾಯಕರ ಮೇಲೆ ಪ್ರಯೋಗ ಮಾಡಿ, ಅಮಾಯಕರ ಅವರ ಒಂದು ಹೆಲ್ಪ್ಲೆಸ್ನೆಸ್ ಅನ್ನ ಲಾಭ ಪಡೆದುಕೊಂಡು ಅವರ ಅಮಾಯಕತೆಯ ಲಾಭದಿಂದ ಮಾಡಿರುವ ದೌರ್ಜನ್ಯ ಇದು. ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಪ್ರಪಂಚದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇಷ್ಟು ದೊಡ್ಡ ಪ್ರಕರಣ ನಾನು ಕಂಡ ಹಾಗೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಇಲ್ಲಿವರೆಗೂ ಎಷ್ಟು ಮಹಿಳೆಯರು ಅಂತ ಲೆಕ್ಕಕ್ಕೂ ಸಿಕ್ಕಿಲ್ಲ. ಹಾಸನದ ಸ್ಟಡಿಯಲ್ಲಿ ಹೇಳುವ ಪ್ರಕಾರ 100 ಮಹಿಳೆಯರು ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಈ ಸತ್ಯನ ಇಲ್ಲವಾ? ಸತ್ಯ ಆಗಿದ್ರೆ ಇದು ಮಾಡಿದಂತವರಿಗೆ ಯಾವ ಶಿಕ್ಷೆ ಆಗ್ಬೇಕು? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.